ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ನಮ್ಮ ತೋಟಕ್ಕೆ ಬಾವಿ ಹಾಕಿಸ್ಬೇಕಿತ್ತು. ಸೊ ಹಾಗಾಗಿ ನಾವು ಪೇಂಟ್ ಮಾಡಿಸೋದಕ್ಕೆ ಅಂತ ಕರೆಸಿದ್ವಿ. ಇವರು ಮಿಷಿನ್ ಪೇಂಟ್ ಮಾಡ್ತಾರೆ. ಸೊ ಹಾಗಾಗಿ ನಾವು ಇವರನ್ನೇ ಕರೆಸಿದ್ವಿ. ತುಂಬ ಪೇಂಟ್ಗಳು ಮಾಡಿಸಿ ಫೇಲ್ ಆಗಿತ್ತು ಅಂದ್ಬಿಟ್ಟು ನಾವು ಮಿಷಿನ್ ಪೇಂಟ್ ಅವ್ರನ್ನ ಕರೆಸಿದ್ದು. ಈ ಮೂಲೆಯಲ್ಲಿ ಪೇಂಟ್ನ ಕೊಟ್ಟಿದ್ರು ನಮಗೆ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಬೇಗ ಎದ್ದು ರಂಗೋಲಿ ಹಾಕಿದೆ. ಸೊ ರಂಗೋಲಿನಷ್ಟೇ ಡೊಂಕ ಪಂಕ ಹೋಗೋದು, ಏಕೆಂದರೆ ಅಷ್ಟು ಗಾಬರಿ ಟೆನ್ಷನ್ನು. ಪೂಜೆನೂ ಸಹ ಮುಗಿಸ್ಕೊಂಡೆ. ತುಂಬ ಗಾಬರಿ ಭಯ ಎಲ್ಲ ಒಟ್ಟೊಟ್ಟಿಗೆ ಆಗ್ತಿತ್ತು ನನಗೆ. ಮೊದಲನೇ ಸತಿ ನಾವು ಒಂದು ದೊಡ್ಡ ಕೆಲ್ಸಕ್ಕೆ ಕೈ ಹಾಕ್ತಾ ಇರೋದು ಅಂತ ಅಂದ್ಬಿಟ್ಟು. ಇನ್ನು ಪೂಜೆ ಮಾಡೋದಕ್ಕೆ ಪೂಜೆ ಸಾಮಾನೆಲ್ಲ ಸಹ ತೊಗೊಂಡೆ. ಇನ್ನು ಲಾರಿ ಗೇಟ್ ಮೂಲಕ ಬರೋಕ್ಕಾಗಲಿಲ್ಲ ಅಂದ್ಬಿಟ್ಟು ತಂತಿ ಬೇಲಿ ಎಲ್ಲನೂ ಕಿತ್ತಾಕ್ತಾ ಇದ್ರು ಲಾರಿ ಬರೋದಕ್ಕೆ. ಪೂಜೆ ಎಲ್ಲ ಮಾಡ್ದೋ. ಪೂಜೆ ಮಾಡಾದ್ಮೇಲೆ ಬಾವಿ ಕೊರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನಾವು ಬಹಳ ಹೋಪ್ ಇಟ್ಕೊಂಡಿದ್ದು ನೀರು ಬರುತ್ತೆ ಅಂತ ಅಂದ್ಬಿಟ್ಟು. ನಮ್ಮ ಹಣೆ ಬರ ಚೆನ್ನಾಗಿಲ್ವೋ ನಮ್ಮ ಅದೃಷ್ಟ ಚೆನ್ನಾಗಿಲ್ವೋ ಗೊತ್ತಿಲ್ಲ. ನಮಗೆ ಬಹಳ ಬೇಜಾರು, ದುಃಖ ಯಾವ ರೀತಿ ಆಗಿದೆ ಅಂದರೆ ನಾವು ಹೇಳ್ಕೊಳಕ್ಕಾಗಲ್ಲ. ಅಷ್ಟು ಈ ಒಂದು ವಾರದಿಂದ ನಾವು ನೋಡಿಬಿಟ್ಟಿದ್ದೀವಿ. ನಾನು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೆ ಇನ್ಸ್ಟಾಗ್ರಾಮ್ಗೆ. ಕೊನೆಗೂ ಆ ತಾಯಿ ನಮ್ಮ ಕೈ ಬಿಡಲಿಲ್ಲ ಅಂತ ಅಂದ್ಬಿಟ್ಟು ಯೂಟ್ಯೂಬಲ್ಲೂ ಹಾಕಿದ್ದೆ, ಇನ್ಸ್ಟಾದಲ್ಲೂ ಹಾಕಿದ್ದೆ. ಆ ತಾಯಿ ನಮಗೆ ಹೂ ಕೊಟ್ಟಿದ್ದು ನೋಡಿ ನಮ್ಮ ಜೊತೆ ಇರ್ತಾಳೆ, ನಮಗೆ ಒಳ್ಳೇದಾಗುತ್ತೆ ಅಂತ ನಾವು ಅಂದ್ಕೊಂಡ್ವಿ. ಏಕೆಂದರೆ ಎಲ್ಲರಿಗೂ ಹಂಗೆ ಹೂ ಕೊಡಲ್ಲ ಆ ತಾಯಿ. ನಮಗೆ ಕೊಟ್ಟಿದ್ದು ನೋಡಿ ಅಷ್ಟು ನೀಟಾಗಿ ನಮಗೆ ನೀರು ಬರುತ್ತೆ, ಆ ತಾಯಿ ನಮ್ಮ ಜೊತೆ ಇದ್ದಾಳೆ ಅಂತ ನಂಬಿಕೆಯಲ್ಲಿ ನಾವು ಕೈ ಹಾಕ್ದೋ. ಇಲ್ಲ ಆ ತಾಯಿ ನಂಬಿಕೆ ಸುಳ್ಳೋ ಇಲ್ಲ ನಮ್ಮ ನಂಬಿಕೆ ಸುಳ್ಳೋ ಇಲ್ಲ ಭೂಮಿಲಿ ನೀರು ಇಲ್ದಿರೋ ಸುಳ್ಳೋ ಗೊತ್ತಿಲ್ಲ. ಒಂದು ತೊಟ್ಟು ನೀರು ಸಹ ಬರ್ನಿಲ್ಲ. 540 ಅಡಿ ಹೋದರೂ ಇದೇ ರೀತಿ ಮಣ್ಣು ಬಂತೋ ಹೊರ್ತು ಒಂದು ಸ್ವಲ್ಪನೂ ನೀರು ಬರ್ನಿಲ್ಲ. ತುಂಬ ಸಫರ್ ಪಟ್ಟಿದ್ದೀವಿ ನಾವು. ಈ ಒಂದು ವೀಕು ಯಾವ ರೀತಿ ಆಗಿದೆ ಅಂದರೆ ಪರ್ಸ್ನಲಿ ನಾನು ತುಂಬ ಅಂದರೆ ತುಂಬ ಸಫರ್ ಪಟ್ಬಿಟ್ಟಿದ್ದೀನಿ. ಏಕೆಂದರೆ ಕಷ್ಟಪಟ್ಟಿರೋ ದುಡ್ಡು ಒಂದೊಂದು ರೂಪಾಯಿನೂ ಸಹ ಸೇವ್ ಮಾಡಿದ್ದು ನಾವು. ನಾನಾಗಲಿ ನನ್ನ ಹಸ್ಬೆಂಡ್ ಆಗಲಿ ಒಂದು ರೂಪಾಯಿನೂ ಸಹ ವೇಸ್ಟ್ ಮಾಡ್ದಂಗೆ. ಬಾವಿ ಕೊರೆಸ್ಬೇಕು, ತೋಟ ಹಾಳಾಗಿದೆ, ತೆಂಗಿನ ಮರ ಹಾಳಾಗಿದೆ ಅಂದ್ಬಿಟ್ಟು. ಈ ಥರ ಆಗೋಯ್ತಲ್ಲ ಅಂತ ಅನ್ನೋದೊಂದು ದುಃಖ. ಕಷ್ಟಪಟ್ಟಿರೋ ದುಡ್ಡು ಇತ್ತಾಗ ನೀರು ಇಲ್ಲ, ಇತ್ತಾಗ ದುಡ್ಡು ಇಲ್ಲ ಅನ್ನಂಗೆ ಆಯಿತು. ಹೆಂಗಾಗಿದ್ದೀವಿ ಅಂದರೆ ಸೀರಿಯಸ್ಸಾಗಿ ನಮಗೆ ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ. ಸುಮ್ಮನೆ ಫುಲ್ಲು ಒಂಥರ ಮೆಂಟಲಿ ವೀಕ್ ಆಗ್ತಾರಲ್ಲ ಆ ರೀತಿ ನಾನಾಗಿದ್ದೀನಿ. ಬಾವಿ ಕೊರೆಸೋ ದಿವಸ ಬರೀ ಊಟನೂ ಸಹ ಮಾಡಿಲ್ಲ, ನೀರು ಸಹ ಕುಡ್ದಿರಲಿಲ್ಲ. ನಮ್ಮ ಹಣೆ ಬರ ಚೆನ್ನಾಗಿತ್ತಿಲ್ಲ ಅಂತ ಅನಿಸುತ್ತೆ. ನಮಗೊಂದು ತೊಟ್ಟು ನೀರು ಸಿಗಲಿಲ್ಲ. ಇನ್ನು ಮತ್ತೆ ನಮ್ಮನ್ನು ಯಾವ ದೇವ್ರ ಕೈ ಹಿಡ್ದು ನಿಲ್ಲಿಸ್ತಾನೋ ಅಂತ ನಂಗೆ ನಿಜ ಗೊತ್ತಿಲ್ಲ. ಭಗವಂತನನ್ನು ಒಂದೇ ಕೇಳ್ಕೊಳ್ಳೋದು ನಾನು. ಇನ್ನಾದರೂ ಮುಂದಾದರೂ ಕಷ್ಟಗಳು ಕಮ್ಮಿ ಕೊಟ್ಟು ಸ್ವಲ್ಪನಾದರೂ ಜೀವನದಲ್ಲಿ ಖುಷಿ, ನಗು, ನೆಮ್ಮದಿ ಕೊಟ್ಟರೆ ಸಾಕು. ಏನೂ ಮಾಡೋಂಗಿಲ್ಲ, ಲೈಫೇ ಇಷ್ಟು.